ಮಲ್ಲಿಕಾರ್ಜುನ ಖರ್ಗೆ ಸಹ ಎಂತೆಂಥವ್ರಿಗೆ ಕೊಡ್ತೀರಿ, ಭಾರತದ ಸರ್ಕಾರಕ್ಕೆ ಕೇಳ್ಕೊತೀನಿ, ನೀವು ಶಿಫಾರಸು ಮಾಡಿರಿ ರಾಷ್ಟ್ರಪತಿಯವರಿಗೆ, ಅವರಿಗೆ ಭಾರತ ರತ್ನ ಪ್ರಶಸ್ತಿ ಕೊಡಲೇಬೇಕು ಎಂಬ ಮಾತನ್ನು ಕೂಡ ಇನ್ನೊಮ್ಮೆ ನಾನು ಒತ್ತಾಯ ಮಾಡ್ತೀನಿ. ಮಲ್ಲಿಕಾರ್ಜುನ ಖರ್ಗೆ ಸಹ ಎಂತೆಂಥವ್ರಿಗೆ ಕೊಡ್ತೀರಿ, ಭಾರತದ ಸರ್ಕಾರಕ್ಕೆ ಕೇಳ್ಕೊತೀನಿ, ನೀವು ಶಿಫಾರಸು ಮಾಡಿರಿ ರಾಷ್ಟ್ರಪತಿಯವರಿಗೆ, ಅವರಿಗೆ ಭಾರತ ರತ್ನ ಪ್ರಶಸ್ತಿ ಕೊಡಲೇಬೇಕು ಎಂಬ ಮಾತನ್ನು ಕೂಡ ಇನ್ನೊಮ್ಮೆ ನಾನು ಒತ್ತಾಯ ಮಾಡ್ತೀನಿ. ಮಲ್ಲಿಕಾರ್ಜುನ ಖರ್ಗೆ ಸಹ ಎಂತೆಂಥವ್ರಿಗೆ ಕೊಡ್ತೀರಿ, ಭಾರತದ ಸರ್ಕಾರಕ್ಕೆ ಕೇಳ್ಕೊತೀನಿ, ನೀವು ಶಿಫಾರಸು ಮಾಡಿರಿ ರಾಷ್ಟ್ರಪತಿಯವರಿಗೆ, ಅವರಿಗೆ ಭಾರತ ರತ್ನ ಪ್ರಶಸ್ತಿ ಕೊಡಲೇಬೇಕು ಎಂಬ ಮಾತನ್ನು ಕೂಡ ಇನ್ನೊಮ್ಮೆ ನಾನು ಒತ್ತಾಯ ಮಾಡ್ತೀನಿ. ಅವರ ಉಪಕಾರದಿಂದ ಆರ್ಟಿಕಲ್ 371J ಸಿಕ್ಕಿದ್ರಿಂದ ನಮಗೆ ಸ್ವಾತಂತ್ರ್ಯ ಸಿಕ್ಕಂಗಾಯ್ತು. ಈ ಭಾಗದಲ್ಲಿ ಅತ್ಯಂತ ನಿಮ್ಮೆಲ್ಲರ ಮಕ್ಕಳು ಕೂಡ, ನಿಮ್ಮ ಹೊಟ್ಟೆಯಲ್ಲಿ ಹುಟ್ಟಂಥ ಮಕ್ಕಳು ಕೂಡ ಮುಂದೆ ಡಾಕ್ಟ್ರುಗಳು ಆಗ್ಬೋದು. ಇಲ್ಲರ ಯಾವ ಕಾಲಕ್ಕೆ ಆಗ್ಬೇಕು ನಿಮ್ಮಂಥ ಮಕ್ಕಳು ಡಾಕ್ಟ್ರು? ಪುಕ್ಕಟ್ಟೆಯಾಗಿ ನಿಮಗೆ ಅಡ್ಮಿಷನ್ ಸಿಗ್ತಕ್ಕಂಥ ಕೆಲಸ ಆಯಿತು. ಇವತ್ತಿನ ದಿವಸ 9,893 ಮಕ್ಕಳಿಗೆ ಮೆಡಿಕಲ್ ಪ್ರವೇಶ ಆಗ್ಯಾವ. ಅದರಲ್ಲಿ ಬಡವರು, ದಲಿತರು, ಗರೀಬರು, ಹಿಂದುಳಿದವರು ಎಲ್ಲರಿಗೆ ಅವಕಾಶ ಸಿಗ್ತಕ್ಕಂಥ ಕೆಲಸ ಆರ್ಟಿಕಲ್ 371 ಇಲ್ಲದ್ರೆ ಶ್ರೀಮಂತರ ಮಕ್ಕಳು ಮಾತ್ರ ಮೆಡಿಕಲ್ ಓದಬೇಕು. ನಾವೆಲ್ಲ ಅವರು ಬೋರ್ಡ್ಗಳು ನೋಡ್ಕೊತ ಇರಬೇಕಂತ ಪರಿಸ್ಥಿತಿ ಬಂತು. ಆರ್ಟಿಕಲ್ 371ನಿಂದ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಇತಿಹಾಸವನ್ನೇ ಬದಲಾಗ್ತಕ್ಕಂಥ ಕೆಲಸ ಆಗಿದೆ. ಅದಕ್ಕಾಗಿಯೇ ನಾನು ಹೇಳೋದು, ಮಲ್ಲಿಕಾರ್ಜುನ ಖರ್ಗೆ ಸಹ ಮಾಡಿದಂಥ ಕೆಲಸ ಯಾರೂ ಮಾಡೋದಾಗಲ್ಲ. ಕೇಂದ್ರೀಯ ವಿಶ್ವವಿದ್ಯಾಲಯ, ಪೊಲೀಸ್ ಟ್ರೈನಿಂಗ್ ಸೆಂಟರ್, SP ಆಫೀಸ್, ಹೈಕೋರ್ಟ್, ಆರ್ಟಿಕಲ್ 371J, ESI ಆಸ್ಪತ್ರೆ, ಭಾರತ ದೇಶದಲ್ಲಿ ಈ ಕರೋನಾ ಸಮಯದಲ್ಲಿ ಅವರು ಅದಕ್ಕಿಂತ ಮೊದಲು ಅವರು ಏನು ಕಾರ್ಮಿಕ ಮಂತ್ರಿ ಇದ್ದಾಗ ಭಾರತ ಎಲ್ಲ ರಾಜ್ಯದಲ್ಲಿ ಕಾರ್ಮಿಕ ESI ಆಸ್ಪತ್ರೆ ಸ್ಥಾಪನೆ ಮಾಡಿದ್ರು. ಅದರಲ್ಲಿಂದ ಈ ಕರೋನಾ ಬಂದಾಗ ಸಾವಿರಾರು ಮಂದಿ ಜೀವ ಉಳಿಸ್ತಕ್ಕಂಥ ಕೆಲಸ ESI ಆಸ್ಪತ್ರೆ ಮಾಡ್ತು. ಅದಕ್ಕಾಗಿ ನಾನು ಹೇಳೋದು, ಮಲ್ಲಿಕಾರ್ಜುನ ಖರ್ಗೆ ಸಹ ಎಂತೆಂಥವ್ರಿಗೆ ಕೊಡ್ತೀರಿ, ಭಾರತದ ಸರ್ಕಾರಕ್ಕೆ ಕೇಳ್ಕೊತೀನಿ, ನೀವು ಶಿಫಾರಸು ಮಾಡಿರಿ ರಾಷ್ಟ್ರಪತಿಯವರಿಗೆ, ಅವರಿಗೆ ಭಾರತ ರತ್ನ ಪ್ರಶಸ್ತಿ ಕೊಡಲೇಬೇಕು ಎಂಬ ಮಾತನ್ನು ಕೂಡ ಇನ್ನೊಮ್ಮೆ ನಾನು ಒತ್ತಾಯ ಮಾಡ್ತೀನಿ. ಅದಕ್ಕಾಗಿ ಇವತ್ತಿನ ದಿವಸ ಭಾಳ ಸಂತೋಷದಿಂದ ನಾವೆಲ್ಲ ಬಂದು ಸೇರಿದ್ದೀವಿ. ನೀವೆಲ್ಲರೂ ಕೂಡ ಪ್ರಿಯಾಂಕ್ ಖರ್ಗೆ ಸಾಹೇಬ್ರಿಗೆ ನೋಡಬೇಕು, ಅವ್ರ ಮಾತು ಕೇಳಬೇಕು. ಅವ್ರಲಿಂದ ಮಾತ್ರ ನಮಗೆ ಸಾಮಾಜಿಕ ನ್ಯಾಯ. ಭಾಳ ಮಂದಿ ಮಂತ್ರಿಗಳು, ನಾನು 60-70 ವಯಸ್ಸಾಯಿತು, ಐವನ್ಸಾಗಿ ಹೋಗ್ತಿದ್ದೆ. ಬೇರೆ ಮಂತ್ರಿ ಬಂದ್ರೆ 3-4 ಮಂದಿನೂ ಬರೋಂಗಿಲ್ಲ ಅರ್ಜಿ ತೊಗೊಂಡು. ಪ್ರಿಯಾಂಕ್ ಖರ್ಗೆ ಸಾಹೇಬ್ ಬರ್ತಾರಂತಂದ್ರೆ ಏರ್ಪೋರ್ಟ್ಲಿಂದನೇ ಲೈನ್ ಹತ್ತದ ಮಂದಿ. ಯಾಕಂದ್ರೆ ಅವ್ರಿಗೆ ಗೊತ್ತದ ನಮಗೆ ಪರಿಹಾರ ಸಿಗ್ತದೆ, ನಮ್ಮ ಕೆಲಸ ಮಾಡ್ತಾನೆ, ನಮ್ಗೆ ಅನ್ನ ನೀರು ಕೊಡ್ತಾನೆ, ನಮ್ಮ ಭಾವನೆ ಬಂದಿರೋದು ಜನಸಂಖ್ಯೆ ಹೆಚ್ಚಿಗೆ ಬರ್ತಾರೆ. ಅವ್ರು ಇವತ್ತಿನ ತನಕ ಯಾವುದೇ ಅವಕಾಶನೇ ಸಿಕ್ಕಿಲ್ಲ, ಅವ್ರಿಗೆ ಇವತ್ತಿನ ತನಕ ಯಾವುದೇ ಅನುಕೂಲವೂ ಆಗಿಲ್ಲ. ಅದಕ್ಕಾಗಿ ಜನ ಸಾಗರೋಪಾದಿಯಲ್ಲಿ ಪ್ರಿಯಾಂಕ್ ಖರ್ಗೆ ಸರ್ ಭೇಟಿಗೆ ಬರ್ತಾರೆ. ಅದಕ್ಕೆ ಮುಂದಿನ ದಿನಗಳಲ್ಲಿ ಕೂಡ ನಿಮ್ಮಂಥ ಬಡವರಿಗೆ ಕಣ್ಣೀರು ಬರೆಸ್ತಕ್ಕಂಥ ಕೆಲಸ ಪ್ರಿಯಾಂಕ್ ಖರ್ಗೆ ಸರ್ ಮಾಡ್ತಾರೆ. ಮುಂದಿನ ದಿನಗಳಲ್ಲಿ ಅವ್ರ ಮನೆತನದಲ್ಲಿ ಯಾರಾದರೂ ಒಬ್ಬರು ಈ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಎಂಬ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.